ಸ್ವಲ್ಪ ಓದಿ ಇಲ್ಲ ದೊಡ್ಡ ಸ್ಥಿತಿಯಲ್ಲಿ ಓದಿ ಪ್ರಪಂಚವನ್ನು ಉದ್ಧಾರ ಮಾಡುವಂತ ಕೆಲಸವನ್ನು ಮಾಡಿ ಹೋದ್ರು ಪ್ರಿಯರೇ. ಅನೇಕರು ಓದಿದರೆ ಪ್ರಿಯರೇ, ಆ ಕಾಲದಲ್ಲಿ ಓದಿದಂತ ವಿದ್ಯೆಗಳು ಎಷ್ಟೋ ಜನರಿಗೆ ಒಂದು ಕಾನೂನನ್ನು, ಒಂದು ಅಂಬೇಡ್ಕರ್ ಆಗಿರ್ಬೋದು, ಇನ್ನ ಮುಂದಾದವರಾಗಿರ್ಬೋದು, ಅವ್ರು ಓದಿದಂತ ಓದಿಗೆ ತಕ್ಕಂತೆ ಈ ಪ್ರಪಂಚಕ್ಕೆ ಒಂದು ಒಳ್ಳೆದನ್ನು ಮಾಡಿ ಹೋದ್ರು ಪ್ರಿಯರೇ. ಕೆಲವರು ಮಾತ್ರ. ಆದ್ರೆ ಈಗಿರುವಂತ ಪ್ರಪಂಚದ ಹುಡುಗರು ಹುಡುಗಿಯರು ಏನ್ ಮಾಡ್ತಾ ಇದ್ದಾರೆ? ಸ್ಕೂಲಲ್ಲಿ ಓದ್ತಾ ಇದ್ದಾರಾ, ಕಾಲೇಜಲ್ಲಿ ಓದ್ತಾ ಇದ್ದಾರಾ, 10ನೇ ಕ್ಲಾಸು 8ನೇ ಕ್ಲಾಸು ಹುಡುಗ ಹುಡುಗಿಯರ ಮಧ್ಯದಲ್ಲಿ ಪ್ರೀತಿಯ ಕಾಮದಾಸೆಗಳು, ಪ್ರೀತಿ ಪ್ರೇಮದಾಸೆಗಳು. ಯಾರು ಕೂತಿದ್ದಾರೆ ಪಾರ್ಕಲ್ಲಿ? ಅಯ್ಯೋ ತಾಯಿ, ನೀನೇನ್ ಅನ್ಕೊಂಡಿದ್ಯಮ್ಮ? ನನ್ನ ಮಗಳು ಬಹಳ ಒಳ್ಳೆಯವಳು, ಸ್ಕೂಲ್ ಬಿಟ್ರೆ ಮನೆ, ಮನೆ ಬಿಟ್ರೆ ಸ್ಕೂಲು, ಟ್ಯೂಷನ್ ಬಿಟ್ರೆ ಮನೆ, ಮನೆ ಬಿಟ್ರೆ ಟ್ಯೂಷನ್, ಇಷ್ಟೇ ಅನ್ಕೊಂಡಿದ್ಯಾ? ಮತ್ತೆ ಪಾರ್ಕಲ್ಲಿ ಯಾರು ಕೂತಿರೋದು? ನನ್ನ ಮಗಳೇ ಇಲ್ಲ. ಅಪ್ಪ, ನಿನ್ ಮಗ ಬಹಳ ಸಾಚ ಅನ್ಕೊಂಡಿದ್ಯಾ? ನನ್ನ ಮಗ ಮನೆ ಬಿಟ್ರೆ ಕಾಲೇಜು, ಕಾಲೇಜ್ ಬಿಟ್ರೆ ಮನೆ, ಟ್ಯೂಷನ್ ಬಿಟ್ರೆ ಮನೆ, ಅದು ಬಿಟ್ರೆ ಎಲ್ಲೂ ಹೋಗಲ್ಲ ಅಂತ ಅನ್ಕೊಂಡಿದ್ಯಾ? ಮತ್ತೆ